ಖ್ಯಾತ ಉದ್ಯಮಿ ಸಿ.ಜೆ. ರಾಯ್ ಅವರು ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿರುವಂಥದ್ದು. ಅವರ ಬಗ್ಗೆ ಹಲವು ವಿಚಾರಗಳನ್ನು ತಿಳ್ಕೊಂಡಿರುವಂತಹ, ಜೊತೆಗೆ ಅವರ ಜೊತೆ ಒಡನಾಟ ಇಟ್ಕೊಂಡಿದ್ದಂತಹ ನಿರ್ದೇಶಕರಾದ ಚಕ್ರವರ್ತಿ ಚಂದ್ರಚೂಡ್ ಅವರು ನಮ್ಮ ಜೊತೆ ಇದ್ದಾರೆ ಇವಾಗ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಒಬ್ಬ ಆಗರ್ಭ ಶ್ರೀಮಂತನ ಈ ರೀತಿಯ ಒಂದು ಸಾವು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಏನು ಹೇಳ್ತೀರಾ? ಅಲ್ಲ, ಯಾವ ಸಾವು ಕೂಡ ಸರಿ ಇರಲ್ಲ. ಸಾವು ಅನ್ನೋದೇ ಮೊದಲನೇದು ತಪ್ಪು. ಎರಡನೇದು, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗಳನ್ನು ಮೊದಲನೇದಾಗಿ ನಾವು ಪ್ರಚೋದಿಸಬಾರ್ದು. ಆತ್ಮಹತ್ಯೆ ಸರಿ ಅಂತ ಹೇಳಬಾರ್ದು ಜಗತ್ತಲ್ಲಿ. ಆದರೆ ಇದರ ಹಿಂದೆ ಸಂಪೂರ್ಣವಾಗಿ ಫೆಮಾ ಅಂತ ಕರೀತಾರೆ, ಅಂದರೆ ಟ್ಯಾಕ್ಸ್ ಫ್ರೀ ದೇಶಗಳ ಜೊತೆ ಮನಿ ಲ್ಯಾಂಡಿಂಗ್ ಇರ್ತದೆ, ಅವ್ರದ್ದು ಒಂದು ಹಣಕಾಸಿನ ವ್ಯವಹಾರಗಳಿರ್ತದೆ. ಅದು ನೀವು ಎಲ್ಲ ಮಧ್ಯಮ ವರ್ಗದ ಜನ ಊಹೆ ಮಾಡ್ಕೊಳ್ಳಲಾರದಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸ್ಕ್ರಾಂಜಿಯಾ ಕೆಲವು ದೇಶಗಳು ಇವ್ರಿಗೆ, ಟ್ಯಾಕ್ಸ್ ಫ್ರೀ ದೇಶಗಳಿಗೆ ಇವರು ಡಿಪ್ಲೊಮ್ಯಾಟ್ ಕೂಡ ಇದ್ದರು. ಇವರು ಮೊದಲನೇದಾಗಿ ಇದು ದೊಡ್ಡ ಮಟ್ಟದಲ್ಲಿ ಈ ಸಾವು ತನಿಖೆಗೆ ಈಡಾಗಬೇಕು. ಈ ಆತ್ಮಹತ್ಯೆ ತನಿಖೆಗೆ ಈಡಾಗಬೇಕು. ಯಾಕೆ ಅಂತಂದರೆ, ಒಂದು ರಾಜಕಾರಣದ ದಟ್ಟ ವಾಸನೆ ಇದೆ. ಯಾಕಂದರೆ ಸಿ.ಜೆ. ರಾಯ್ ಅವರು ಮೊದಲಿನಿಂದಲೂ ಕೇರಳ ಮೂಲದವರು. ಅವರು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಫಂಡ್ ಮಾಡ್ತಾಯಿದ್ರು ಎಲೆಕ್ಷನ್ಗಳಿಗೆ. ಕರ್ನಾಟಕದ ರಾಜಕಾರಣಿಗಳಿಗೂ ಮಾಡ್ತಾಯಿದ್ರು, ಕೇರಳಗೆ ಮಾಡ್ತಾಯಿದ್ರು. ಮೊನ್ನೆ ಗೊತ್ತಾಯಿತು ಗುಜರಾತ್ನವ್ರಿಗೂ ಫಂಡಿಂಗ್ ಮಾಡಿಸಿದ್ದಾರೆ ಇವ್ರ ಕೈಲಿ ಅಂತೇಳಿ. ಅದಾದ ಮೇಲೆ ದುಬೈ ಮೂಲಗಳಲ್ಲಿ ಇವರ ಹೂಡಿಕೆ ಇತ್ತು, ರಿಯಲ್ ಎಸ್ಟೇಟು, ಹೋಟೆಲ್ ಹೂಡಿಕೆಗಳಿತ್ತು, ಬೇರೆ ಬೇರೆ ದೇಶಗಳಲ್ಲಿತ್ತು. ಟ್ಯಾಕ್ಸ್ ಫ್ರೀ ದೇಶಗಳಿಗೆ ಡಿಪ್ಲೊಮೇಟ್ ಆಗಿ ಅಲ್ಲಿಂದ ಆ ದೇಶಗಳ ಅಭಿವೃದ್ಧಿಗೆ ಹಣ ಕೊಡ್ತಾಯಿದ್ರು ಮತ್ತು ದೊಡ್ಡ ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತೆಲ್ಲ ಇರೋದರಿಂದ ಈ ಆತ್ಮಹತ್ಯೆ ಸಫಲ ಯತ್ನವನ್ನು ನಾವು ತುಂಬ ಸಾಮಾನ್ಯವಾಗಿ IT ಅಧಿಕಾರಿಗಳ ರೇಡ್ಗೆ ಸೀಮಿತಗೊಳಿಸುವಂಥ ಪ್ರಯತ್ನಕ್ಕೆ ನಾವು ಹೋಗಬಾರ್ದು. ಇದು ಉನ್ನತ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಇದರಲ್ಲಿ ಕೇಂದ್ರದ ಪಾತ್ರ ಎಷ್ಟಿದೆ, ರೆವಿನ್ಯೂ ಇಂಟೆಲಿಜೆನ್ಸ್ನವರು ಯಾಕೆ ಬಿದ್ದರು ಇವರ ಬೆನ್ನಿಂದೆ, ಇದು ಹ್ಯಾಂಡ್ ಇನ್ ಗ್ಲೌಸ್, ಎರಡೂ ಕಡೆಯಿಂದ ತಪ್ಪಿದೆ. ಯಾಕೆ ಅವರು ಬೆನ್ನು ಬಿದ್ದರು? ಪೊಲಿಟಿಕಲ್ ಫಂಡಿಂಗ್ ಮಾಡೋರು ಅಕೌಂಟಲ್ಲಿ ಕಳ್ಸೋಕ್ಕಾಗಲ್ಲ, ಫೋನ್ಪೇಲಿ ಕಳ್ಸೋಕ್ಕಾಗಲ್ಲ. ತುಂಬ ದೊಡ್ಡ ಮಟ್ಟದ ಲಾರಿಗಟ್ಟಲೆ ಕಳಿಸ್ಬೇಕು ದುಡ್ಡನ್ನು. ಬ್ಲ್ಯಾಕ್ ಮನಿಯನ್ನು ಹ್ಯಾಕ್ ಕಳಿಸ್ತಾರೆ ಅನ್ನೋದು ನಾನು ಸ್ವಲ್ಪ ಮಾಹಿತಿಗಳು ತಿಳ್ಕೊಂಡಿದ್ದೀನಿ. ನಾನು ಎಷ್ಟು ದೊಡ್ಡ ಸಾವಿರಾರು ಕೋಟಿಯ ವ್ಯವಹಾರಗಳು ಯಾಕೆ ಮಾಡ್ತಾಯಿದ್ರು, ಯಾವ ಪಕ್ಷಕ್ಕೆ ಕೊಡ್ತಾಯಿದ್ರು? ಕಾಂಗ್ರೆಸ್ಗೆ ಕೊಡ್ತಾ ಇದ್ದಿದ್ದು. ಅವ್ರ ಜೊತೆ ಇಲ್ಲಿ ಸಂಪರ್ಕ ಇದ್ದಂಥ, ಅವ್ರ ಜೊತೆ ವ್ಯವಹಾರ ಇದ್ದಂಥ ರಾಜಕಾರಣಿಗಳು ಯಾರ್ಯಾರು, ಏನೇನು ಬಿಸ್ನೆಸ್ ಇತ್ತು, ಮತ್ತು ಅದನ್ನು ರೆವಿನ್ಯೂ ಇಂಟೆಲಿಜೆನ್ಸ್ ಹೆಸರಲ್ಲಿ, IT ಹೆಸರಲ್ಲಿ, ಸೇಲ್ಸ್ ಟ್ಯಾಕ್ಸ್ ಹೆಸರಲ್ಲಿ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರ ಹೆಸರಲ್ಲಿ ಯಾರ್ಯಾರು ಅವ್ರನ್ನ ಟ್ಯಾಪ್ ಮಾಡಿದ್ರು, ಕುಗ್ಗಿಸಿದ್ರು. ಕೊನೆಗೆ ನನಗೆ ಮೇಲ್ನೋಟಕ್ಕೆ ಇನ್ವೆಸ್ಟಿಗೇಷನಲ್ಲಿ ಕಾಣ್ತಾ ಇರೋದು, ಇದು ಸಾಮಾನ್ಯ ಜ್ಞಾನ ಇದ್ದವ್ರಿಗೆ ಗೊತ್ತಾಗ್ತದೆ. ಇವರು ಇನ್ನೊಬ್ಬ ಸಿದ್ಧಾರ್ಥ ಹೆಗಡೆ ಆಗಿರೋರು, ಇವರ ಅಕೌಂಟ್ಗಳು ಫ್ರೀಸ್ ಆಗ್ತಾ ಇತ್ತು. ಈಗ ಕೇರಳದಲ್ಲ ಎಲೆಕ್ಷನಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ ಬರುತ್ತೆ ಅನ್ನೋದೊಂದು ವಾತಾವರಣ ಇದೆ. ಮತ್ತು ನನಗೆ ಗೊತ್ತಿರೋವಾಗೆ ಸಿ.ಜೆ. ರಾಯ್ ಅವರು ಅಧಿಕೃತವಾಗಿ ಪಾಲಿಟಿಕ್ಸ್ ಸೇರುವಂಥ ಒಂದು ವಿಚಾರದಲ್ಲಿದ್ದರು. ಅವರು ಒಂದು ಬೇರೆ ಥರದ ಒಂದು ಸೋಷಿಯೋ ಅನಿಮಲ್ ಇಮೇಜ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ಸೊ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗೋ ತನಕ ಇದು IT ಅಧಿಕಾರಿಗಳಿಗೆ ಹೆದರುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಲೇ ಸುದ್ದಿ ಆಗುತ್ತೆ. ಬಿಟ್ಟರೆ ಇದರ ಒಳಗಿನ ಆಗರ್ಭ ಶ್ರೀಮಂತನ ಒಳಗಿನ ಸತ್ಯಗರ್ಭ ಆಚೆ ಬರಬೇಕು.